ಆರತಿ ಎಲ್ಲ ಎತ್ತು ಬಂದ್ರೆ ಸರಿತಾ. ಎಲ್ಲಿ ಮೀನಾಕ್ಷಿ, ಬೇಗ ಹೋಗಿ ರೆಡಿ ಹೋಗಿ ಬರೋಗ್ರಿ. ಮತ್ತೆ ಟೈಮ್ ಆಗ್ತದೆ, ಹೋಗಮ್ಮಯ್ಯ, ಮುಹೂರ್ತ ಟೈಮ್ ಆಗ್ತೈತೆ ಯಾವಾಗ್ಲೇ. ಹ್ಞೂ ಅತ್ತೆ, ಹೋಗ್ತಾ ಇದ್ದೀನಿ, ಅದೇ ರೆಡಿ ಆಗಿ ಬರ್ತೀನಿ ನಾನು. ಏನ್ ಮಾಡೋದು ಇವನು ಅನಿಲನ್ನ ಎಲ್ಲಿ ಬಿಟ್ಟು ಹೋಗೋದು, ಅವ್ನು ಅಲ್ಲಿ ಇಲ್ಲಿ ಓಡಾಡ್ತಾವನೆ, ಮತ್ತೆ ಎಲ್ಲಾನು ಕಳ್ದೋಗ್ಬಿಟ್ರೆ ಅಂತ. ಎಲ್ಲೂ ಕಳ್ದೋಗಲ್ಲ ಹೋಗಮ್ಮಯ್ಯ, ಎಲ್ಲ ನಮ್ಮವರೇ ಇರೋದ್ರಿ, ಎಲ್ಲ ಕಳ್ದೋಗ್ತಾನೆ ಹೋಗು. ಇಲ್ಲ ಓಡಾಡ್ಕೊಂಡಿರ್ತಾನೆ. ಏ ಅಪ್ಪಯ್ಯ, ಯಾರೋ ಕೊಟ್ಟಿದ್ದೀನಿ ಕನ್ನಡಕ, ಎಂತ ಚೆನ್ನಾಗಿ ಕಾಣ್ತಾ ಇದೆಯಲ್ಲ ನೀನು. ಅದೇ ಮತ್ತೆ ಚಿಕ್ಕಪ್ಪ ಕೊಡಿಸಿದ್ದು ನನಗೆ ಕನ್ನಡಕ. ಚೆನ್ನಾಗೈತೆ, ಇಲ್ಲ ಆಡ್ಕೊಂಡಿರ್ಬೇಕು, ಎಲ್ಲೂ ಹೋಗ್ಬಾರ್ದು. ಸರಿ ಆಯ್ತು. ಬಾಬಣ್ಣ ಚೆನ್ನಾಗಿದ್ದೀರಾ? ಬರ್ರಿ ಕುಕ್ಕ ಬರ್ರಿ. ಹ್ಞೂ ಕಮಲಕ್ಕ, ಎಲ್ಲಿ ಇವ್ರು ರಾಮಣ್ಣವ್ರು ಕಾಣಿಸ್ತಾ ಇಲ್ಲ? ಬೀಗ್ರಾ ಇಲ್ಲೇ ಎಲ್ಲ ಇದಾರೆ. ಮದ್ವೆ ಮನೆ ಅಲ್ವಾ, ಓಡಾಟ ಕೆಲಸ ಜಾಸ್ತಿ. ಕೂಕೊಳ್ರಿ, ನೋಡ್ತೀನಿ, ನಾನು ಕರಿತೀನಿ. ಸರಿ ಆಯ್ತು ಕಮಲಕ್ಕ. ಸಬಿನಾ, ಎಷ್ಟೊತ್ತಾಯ್ತಮ್ಮ ಬಂದು? ಕೂಕ ಕೂಕ. ನಮ್ದು ಇವಾಗ್ಲೇ ಬಂದಿದ್ದು ಕಮಲಕ್ಕ. ನಿಮ್ದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನೋಡಕ್ಕೆ. ತುಂಬಾ ಖುಷಿ ಆಗ್ತೈತೆ ನನ್ಗೆ. ಅತ್ತೆ ಮನೋಜ್ ನೋಡಿದ್ರ? ಇಷ್ಟೊತ್ತು ಇಲ್ಲೇ ಇದ್ರು. ಬೇಬಿನ್ ಕರ್ಕೊಂಡು ಅದೆಲ್ಲ ಹೋದ್ರು ಗೊತ್ತಿಲ್ಲ. ಬೇಬಿಗೆ ರೆಡಿ ಮಾಡ್ಬೇಕು, ಟೈಮ್ ಆಗ್ತೈತೆ. ಇನ್ನ ರೆಡಿ ಆಗಿಲ್ಲ ಅಮ್ಮಯ್ಯ. ಏನ್ರಮ್ಮಯ್ಯ ನೀವೇ ಹಿಂಗೆ ಮಾಡಿದ್ರೆ ಹೆಂಗ್ ಹೇಳ್ರಿ? ನೋಡಿ, ಜನ ಆಗ್ಲೇ ಬಂದಾಯ್ತು. ಯಾವಾಗ ಇನ್ನ ರೆಡಿ ಆಗೋದು? ಮದ್ವೆ ಹೆಣ್ಣು ಕೂಡ ರೆಡಿ ಆಗಿ ಕೂಕೊಂಡವಳೆ, ನಿಮ್ದಿನ್ನ ಆಗಿಲ್ಲ ಅಮ್ಮಯ್ಯ. ಹೆಣ್ಣಿಗೆ ರೆಡಿ ಮಾಡಿ, ಮತ್ತೆ ಗಂಡು ಬಂದಾಗ ಗಂಡಗೆ ಆರತಿ ಮಾಡಿ, ಎಷ್ಟರ ಕೆಲಸ ಇರ್ತತೆ ಎಲ್ಲ ಮುಗಿಸ್ಕೊಂಡು ಮಾಡ್ಬಾರ್ದೆ? ಎಷ್ಟೊಂದು ಕೆಲಸ ಮಾಡಿದ್ದಾಯ್ತು. ಇವಾಗ ನಾವು ರೆಡಿ ಆಗ್ತದೆ. ಬಾ ಮೀನಾಕ್ಷಿ ಹೋಗೋಣ. ನಾನು ಮನೋಜನ ನೋಡ್ ಕಳಿಸ್ತೀನಿ, ಹೋಗಮ್ಮ ಮೀನಾಕ್ಷಿ. ಹೋಗು, ಅಲ್ಲಿ ರೂಮಾಗ ರೆಡಿ ಆಗಿ ಹೋಗ್ರಿ. ಮನೋಜನ ಕಾಣಿಸಿದ್ರೆ ಆ ಬೇಬಿನ ಕರ್ಕೊಂಡ್ ಬಂದ್ಬಿಟ್ಟು ಹೋಗ್ತೀನಿ ನಾನೇ. ಸರಿ ಆಯ್ತತ್ತೆ, ಹಂಗೆ ಮಾಡಿ. ಕಮಲಕ್ಕ, ಒಣಕೊಬ್ರಿನೂ ಮತ್ತೆ ಇದ್ಬೇಕಂತೆ. ಅಕ್ಷತೆ ಕಾಲಕ್ಕೆ ರೆಡಿ ಮಾಡ್ಕೊಳೋದಕ್ಕೆ ಅಷ್ಟು ಪುಡಿ ಏನ್ ಹಾಕಿದ್ದೀರಿ? ಅಲ್ಲ, ಅಷ್ಟು ಪುಡಿಯನ್ನು ಇಕ್ಕಿದೀನಿ. ಒಣಕೊಬ್ರಿ ಏನು ಕಮ್ಮಯ್ಯ? ಅಲ್ಲಿ ಐವಾರು ಕೇಳ್ತಾವ್ರೆ ಪಂಡಿತ್ರು, ಬೇಕಂತೆ ಒಣಕೊಬ್ರಿ ಮತ್ತೆ ಇದು ಅಕ್ಷತೆ ಕಾಳು ಅವೆಲ್ಲ ತಗೋಬರ್ರಿ. ಬಟ್ಲು, ಅರ್ಶಿನ, ಕುಂಕುಮ, ಹೂವ, ಎಲೆ, ಅಡಿಕೆ ಎಲ್ಲ ತಗೊಂಬಂದು ಇಲ್ಲಿ ಇಕ್ಕಿರಿ ಅಂತ ಹೇಳ್ತಾವ್ರೆ. ನಡಿ ನಡಿ, ಎಲ್ಲ ತಗೊಂಬಂದು ಕೊಡ್ತೀನಿ ನಡಿ. ಅಲ್ಲೇ ಟ್ರಂಕಾಗಿ ಬೀಗ ಹಾಕಿಕ್ಕಿದ್ದೀನಿ, ಬರ್ತೀನಿ ನಡಿ. ಮತ್ತೆ ಬಾ, ಜಲ್ದು ಟೈಮ್ ಆಗ್ತದೆ. ಅಮ್ಮ ಮೀನಾಕ್ಷಿ ನೋಡ್ದ? ಬೇಬಿ ನನ್ನ ಹತ್ರ ಅವಳೆ ಬಿಡ್ಬೇಕಾಗಿತ್ತು, ಅವಳ ಹತ್ರ ರೆಡಿ ಮಾಡೋದಿಕ್ಕೆ. ಅಲ್ಲಲ್ಲ ಅಪ್ಪಯ್ಯ, ಏನಲ್ಲ ನೀನು ಈ ಮಗನ್ ಹಿಡ್ಕೊಂಡು ಏನಕ್ಕೆ ಓಡಾಡ್ತಾ ಇದ್ದೆ ನೀನು? ಆ ಮಗನ ಅವಳ ಕೈ ಕೊಟ್ಟಿದ್ರೆ ಅವಳು ಮಗಕ್ ಸ್ನಾನಗಿನ ಮಾಡಿಸಿ ರೆಡಿ ಮಾಡೋದಿತ್ತಲ್ಲ ಎಲ್ಲ. ಅಯ್ಯೋ, ಏನೋ ಹೊರಗಡೆ ಕೆಲಸ ಇತ್ತು ಹೇಳು. ಬೇಬಿಗೇನು ಕೊಡಿಸ್ಬೇಕಾಗಿತ್ತು, ಕರ್ಕೊಂಡು ಹೋಗಿದ್ದೆ. ಎಲ್ಲ ಅವಳೆ ಆ ಬೇಬಿನ ಕೊಡಿತ್ತ, ನಾನು ತಗೊಂಡೋಗಿ ಕೊಡ್ತೀನಿ ಅವ್ರ ಅಮ್ಮನ ಹತ್ರಿಗೆ. ಅವ್ರ ಅಮ್ಮನವ್ರು ಹುಡುಕ್ತಾ ಇದ್ರು ನೋಡು, ಅಲ್ಲಿ ಅಡಿಗೆ ಸಾಲಾಗೇನೋ ಸಾಲದ ಬಂದಿತ್ತು, ಅದೇನೋ ಬೇಕು, ಮನೋಜ ಇದ್ರೆ ಕಳ್ಸಮ್ಮ ಅಂತ. ಸರಿ. ಕೃಷ್ಣಣ್ಣ ಎಲ್ಲೋಯ್ತು? ಅವನ್ಗೆಲ್ಲ ಬಿಡುವೇ ಇಲ್ಲ ಪಾಪ. ಅವನು ಫೋಟೋಗ್ರಾಫರ್ ಇನ್ನ ಬಂದಿಲ್ಲ ಅಂತ ಹೇಳಿ ಕರ್ಕೊಂಡ್ ಬರಕ್ ಹೋಗವ್ನಿ. ಫೋಟೋಗ್ರಾಫರ್ ಬಂದು ಅವಾಗಲೇ ಫೋಟೋಗಳು ತೆಗಿತಾವ್ರ ಆ ಕಡೆಗೆ. ಎಲ್ಲೋಯ್ತು ಕೃಷ್ಣಣ್ಣ? ಗೊತ್ತಿಲ್ಲಪ್ಪಯ್ಯ, ಒಂದ್ಸಲ ಫೋನ್ ಮಾಡಿ ಕೇಳಕ್ಕ. ಯಾವ್ದೋ ಒಂದ್ ಕೆಲ್ಸದಾಗ ಬಿಜಿ ಆಗಿರ್ತಾನೆ. ಸರಿ ಸರಿ ಆಯ್ತು, ಬೇಬಿನ್ ಕರ್ಕೊಂಡು ಹೋಗ್ ನೀನು. ಬಾ ಪಾಪ, ಹೋಗೋಣ ಬಾ ನಾವು. ನೋಡಿ, ಈಗ ಮದ್ವೆ ಗಂಡು ನಂಗ್ ಮದ್ವೆ ಬೇಡ, ಏನು ಬೇಡ, ನಾನು ಕಾಶಿಗೆ ಹೋಗ್ತೀನಿ, ಕಾಶಿ ಯಾತ್ರೆಗೆ ಹೋಗ್ತೀನಿ ಅಂತ ಹೇಳಿ ಮದ್ವೆ ಗಂಡು ಓಡ್ತಾ ಇರ್ತಾನೆ. ಮದ್ವೆ ಹುಡುಗಿ ಕಡೆಯವರು ಬಂದು ಇದನ್ನ ತಡಿಬೇಕು. ಇದು ಶಾಸ್ತ್ರ. ಮದ್ವೆ ಗಂಡು ನನಗ್ ಮದ್ವೆ ಬೇಡ ಅಂತ ಹೇಳಿ ನಾನು ಕಾಶಿಗೆ ಹೊರಟೋಗ್ತೀನಿ ಅಂತ ಹೋಗ್ತಾ ಇರ್ತಾನೆ. ಅವಾಗ ಮದ್ವೆ ಹುಡುಗಿ ಮನೆಯವ್ರು ಬಂದು ತಡೆದು, ಬೇಡಪ್ಪ, ಯಾಕೆ ಹೋಗ್ತೀಯಾ, ನಿಂತ್ಕೋ, ನಿನ್ಗೆ ನಮ್ ಮಗಳು ಕೊಡ್ತೀನಿ ಬಾ ಅಂತ ಹೇಳಿ ಕರೆದು ಹೆಣ್ ಕೊಡೋ ಶಾಸ್ತ್ರ ಇಲ್ಲಿ ನಡಿಬೇಕು. ಇದು ಮೊದ್ಲಿಂದ ನಡ್ಕೊಂಡ್ ಬಂದಿರೋದಪ್ಪ. ಹೇಳಪ್ಪ ಮದ್ವೆ ಗಂಡು, ನನಗ್ ಮದ್ವೆ ಬೇಡ. ಅಯ್ಯೋ, ನಾನ್ ಮದ್ವೆ ಬೇಡ ಅಂತ ಹೇಳ್ಬೇಕಾ ಇವಾಗ? ಅಪ್ಪ ಮದ್ವೆ ಗಂಡು, ನೀನೇನ್ ಭಯ ಪಡ್ಬೇಡ, ಇದು ಒಂದ್ ಶಾಸ್ತ್ರ, ಹೇಳಪ್ಪ. ಇದು ಶಾಸ್ತ್ರ ಕಣಪ್ಪ, ಸುಮ್ಮನೆ ಹಂಗೆ. ನನಗ್ ಮದ್ವೆ ಬೇಡ, ಏನು ಬೇಡ, ನಾನ್ ಕಾಶಿಗೆ ಹೊರಟೋಗ್ತೀನಿ, ನಾನ್ ಯಾತ್ರೆಗೆ ಹೊರಟೋಗ್ತೀನಿ, ನಾನ್ ಸನ್ಯಾಸಿ ಆಗೋಗ್ತೀನಿ ಅಂತ ಹೇಳಿ ನೀನು ಎಲ್ಲ ಬಿಟ್ಟು ಹೋಗ್ತಾ ಇರ್ಬೇಕು. ಇವಾಗ ನಾನು ಕಾಶಿಗೆ ಹೋಗ್ತೀನಿ ಅಂತ ಹೇಳ್ಬೇಕಷ್ಟೇ ಅಲ್ವಾ? ಮದ್ವೆ ಬೇಡ ಅಂತ ಹೇಳ್ಬೇಕಪ್ಪ. ಏನಪ್ಪ ಸಿದ್ಧಾರ್ಥ, ಮದ್ವೆ ಬೇಡ ಅನ್ನೋದಕ್ ಮನ್ಸು ಹೋಗ್ತಾ ಇಲ್ವೇ? ಇದೆಲ್ಲ ಒಂದ್ ಶಾಸ್ತ್ರ ಅಷ್ಟೇನಪ್ಪ. ಸುಮ್ನೆ ತಮಾಷೆಗೆ ಮದ್ವೆ ಬೇಡ ಅಂತ ಹೇಳು ನೀನು. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನ್ ತಮಾಷೆಗೂ ಮದ್ವೆ ಬೇಡ ಅಂತ ಅನ್ನಿಸ್ತಾ ಇಲ್ಲ ಮಾವ. ಎಲ್ಲಾರ ಮದ್ವೆಲೂ ನಡೆಯೋದೇ ಇದು ಸಿದ್ಧಾರ್ಥ. ನನ್ಗೆ ಮದ್ವೆ ಬೇಡ ಅಂತ ಹೇಳಿ ಮದ್ವೆ ಗಂಡು ಹೊರಟೋಗ್ತಾನೆ. ಹೊರಟೋಗ್ಬೇಕಾದ್ರೆ ಮದ್ವೆ ಹೆಣ್ಣಿನ ಕಡೆಯವರು ನಾವೆಲ್ಲ ಬಂದು ನಿನ್ನನ್ನು ತಡೀತೀವಿ. ಹೌದಪ್ಪ, ನಿನ್ನ ತಡಿತಾರೆ. ತಡೆದು ಆಮೇಲೆ ನಿನ್ಗೆ ಬಟ್ಟೆ ಬರೆ ಎಲ್ಲ ಕೊಟ್ಟು, ಚಿನ್ನ ಒಡವೆ ಕೊಟ್ಟು, ಆಮೇಲೆ ನಿನ್ನ ಕೂರ್ಸಿ ಪಾದ ಪೂಜೆ ಮಾಡಿ ನಿನ್ನ ಒಳಗ್ ಕರ್ಕೊಂಡು ಆಮೇಲೆ ದಾರೆ ಮುಹೂರ್ತ ನಡೆಯೋದು. ಹೇಳಪ್ಪ ಸಿದ್ಧಾರ್ಥ, ನನ್ಗ್ ಮದ್ವೆ ಬೇಡ ಅಂತ ಹೇಳು. ತಮಾಷೆಗೆ ಹೇಳಪ್ಪ, ಏನ್ ಪರವಾಗಿಲ್ಲ. ಸರಿ ಆಯ್ತು. ನನಗೆ ಮದ್ವೆ ಬೇಡ, ನನ್ಗೆ ಈ ಸಂಸಾರದ ಜಂಜಾಟ ಬೇಡ, ನನಗೆ ಈ ಸಂಸಾರದ್ದು ಜಂಜಾಟ ಬೇಡ. ನಾನು ಕಾಶಿಗೆ ಹೋಗ್ತಾ ಇದ್ದೀನಿ, ಯಾರು ನನ್ನ ತಡಿಬೇಡಿ. ನಾನು ಕಾಶಿಗೆ ಹೋಗ್ತಾ ಇದ್ದೀನಿ, ಯಾರು ನನ್ನ ತಡಿಬೇಡಿ. ಈಗ ಬರ್ರಪ್ಪ, ಹುಡುಗಿ ಮನೆ ಕಡೆಯವ್ರು ಬಂದು ತಡೀರಿ. ಹುಡುಗಿ ಮನೆ ಕಡೆಯವರು ಯಾರಾದ್ರೂ ತಡಿಬಹುದು. ಹುಡುಗಿ ಅಪ್ಪ ಆಗ್ಬೋದು, ಹುಡುಗಿ ಅಣ್ಣ ತಮ್ಮ ಯಾರಾದ್ರೂ ಇದ್ರೆ, ಇಲ್ಲ ಹುಡುಗಿ ಮನೆ ಕಡೆಯವ್ರು ಯಾರಾದ್ರೂ ಇದ್ರೆ ತಡಿಬಹುದು, ಬಂದು ತಡಿಬೇಕು. ಹೇಳ್ಬೇಕಂದ್ರೆ ಹುಡುಗಿ ತಮ್ಮನೋ ಅಣ್ಣನೋ ತಡಿಬೇಕು. ಅಣ್ಣ ತಮ್ಮ ಇಲ್ಲ ಅಂತಂದ್ರೆ ನಿಮ್ಮವ್ರು ಯಾರಾದ್ರೂ ಬಂದು ತಡೀರಿ. ಬಾರಪ್ಪ ಮನೋಜ್, ಈ ಕಡೆ ಬಾ. ಈ ಕಡೆ ಬಂದು ಹೇಳು ನೀನು.
ಸಿದ್ಧಾರ್ಥ ಬೇಡಪ್ಪ, ನೀನು ಕಾಶಿಗೆ ಹೋಗ್ಬೇಡ, ಸನ್ಯಾಸಿ ಆಗ್ಬೇಡ, ಏನು ಬೇಡ, ಬಾರಪ್ಪ. ನಿನಗ್ ನಾವು ಮದ್ವೆ ಮಾಡ್ತೀವಿ. ಇಲ್ಲ, ನಾನ್ ಕಾಶಿಗೆ ಹೋಗ್ಬೇಕು, ನನ್ಗೆ ಯಾವ್ದು ಮದ್ವೆ ಬೇಡ, ಏನು ಬೇಡ. ಹೌದಾ, ಸರಿ ಆಯ್ತು, ಹಂಗಾದ್ರೆ ಹೋಗು ಕಾಶಿಗೆ. ಅಯ್ಯಯ್ಯೋ ದೇವ್ರೆ, ರೀ ನೀವ್ ಯಾಕ್ರಿ ಹಂಗ್ ತಮಾಷೆ ಮಾಡ್ತೀರಾ? ತಮಾಷೆ ಮಾಡೋ ಟೈಮ್ ಅಲ್ಲಪ್ಪ ಇದು. ನೀನ್ ಹೋಗು ಕಾಶಿಗೆ ಅಂತ ಅನ್ಬಾರ್ದು ನೀನು. ಸಾರಿ ಸಾರಿ ಸಿದ್ಧಾರ್ಥ, ತಮಾಷೆ ಮಾಡುದಪ್ಪ, ಯಾಕೆ ಹಿಂಗ್ ಭಯ ಬೀಳ್ತೀಯ ನೀನು? ನಿಮ್ಗೆ ಎಲ್ಲೂ ಕಾಶಿ ಕಳ್ಸೋದಿಲ್ಲ ನಾವು. ಬನ್ನಿ, ನಾವೇ ನಮ್ಮನೆ ಹುಡುಗಿನ ಕೊಟ್ಟು ಮದ್ವೆ ಮಾಡ್ತೀವಿ. ನಿಮ್ ಕಾಲ್ ತೊಳೆದು ಹುಡುಗಿನ ಕೊಟ್ಟು ಮದ್ವೆ ಮಾಡ್ತೀವಿ, ಕನ್ಯಾದಾನ ಮಾಡಿ. ಬನ್ನಿ. ಈಗ ಸೀದಾ ಕರ್ಕೊಂಡೋಗಿ ಕೂರ್ಸಿ ಕಾಲ್ ತೊಳಿರಿ, ಕಾಲ್ ತೊಳೆದು ಮಂಟಪದಲ್ಲಿ ಕೂರ್ಸೋಣ. ಅದಾದ್ಮೇಲೆ ದಾರಿ ಮುಹೂರ್ತ ಶುರುವಾಗ್ತದೆ. ನಡೀರಿ ನಡೀರಿ, ಎಲ್ಲ ಬೇಗ ನಡೀರಿ. ಪಂಡಿತ್ರೆ, ಇನ್ನೇನಾದ್ರೂ ಬೇಕಾದ್ರೆ ಹೇಳ್ಬಿಡಿ, ಎಲ್ಲ ತಂದು ಕೊಡ್ತೀನಿ. ಇನ್ನೇನಿಲ್ಲ ತಾಯಿ, ನಾನು ಹೇಳಿರೋದೆಲ್ಲ ತಂದ್ಕೊಟ್ಟಿದ್ದೀರಾ. ಮದ್ವೆ ಮುಹೂರ್ತ ಹತ್ರ ಬರ್ತೈತೆ, ಬೇಗ ಗಂಡು ಹೆಣ್ಣ ಕರ್ಕೊಂಡ್ ಕೂರ್ಸಿ. ಆಯ್ತು ಆಯ್ತು ಪಂಡಿತ್ರೆ. ಅಮ್ಮ ಇದ್ದೀರಾ? ರೆಡಿ ಆಯ್ತಾ? ನಿಂಗೆ ರೆಡಿ ಅವಳ? ಅಲ್ಲಿ ಗಂಡಿನ ರೂಮ್ಗೆ ಹೋಗಿ ರೆಡಿ ಆಗೋರೇನೋ ಕೇಳ್ಕೊಂಡು ಬೇಗ ಬರೋಗಮಯ್ಯ. ವಿಮ್ಲಕ್ಕ, ಹುಡುಗನ್ಗೆ ಯಾಕೆ ಕೆಂಪು ಪೇಟ ಹಾಕಿದ್ದೀರಿ? ಬಿಳಿ ಪೇಟ ಅಲ್ವೇ ಹಾಕೋದು? ಇಲ್ಲ ಕಮಲಕ್ಕ, ನಮ್ ಕಡೆ ಎಲ್ಲ ಕೆಂಪು ಪೇಟನೇ ಹಾಕೋದು. ಬಿಳಿ ಪೇಟ ಹಾಕ್ಬೇಕಂದ್ರೆ ನಿಮ್ ಕಡೆ ಏನಾನ ಇದ್ರೆ ತಂದ್ಕೊಡ್ರಿ. ಇಕ್ಕಣ ಬಿಳಿ ಪೇಟನೇ. ನಾವು ಬಿಳಿ ಪೇಟ ನಮ್ಮಯ್ಯ ಇಕ್ಸೋದು. ತಂದಿದೀವಿ, ತಂದು ಕೊಡ್ತೀನಿ ಇರ್ರಿ. ಈಗಲ್ರಿ, ಈ ತರ ಪೇಟ ನಾವ್ ಇಕ್ಕದು. ನಾನು ಅನ್ಕೊಂಡೆ ತಗೊಳೋದೇನ್ ಬೇಡ ಅಂತ, ಹೆಂಗನೇ ಇರ್ಲಿ ಅಂತ ಟ್ರಂಕ್ ಆಗಿ ಇಕ್ಕೊಂಡ್ ಬಂದಿದೀನಿ. ಸರಿ ಆಯ್ತು, ಕುಡಿ, ಅದನ್ನ ಇಟ್ಬಿಡೋಣ. ಕೊಡಿಯಮ್ಮ, ಇಲ್ಲಿ ನಾನು ಇಡ್ತೀನಿ. ತಗೊಳ್ರಿ ಪಂಡಿತ್ರೆ, ಇಟ್ಬಿಡಿ. ಈಗ ಸರ್ ಹೋಯ್ತು ನೋಡ್ರಿ, ಚೆನ್ನಾಗ್ ಕಾಣ್ತಾ ಇದೆ. ಯಾಕ್ಲ ಮಗ ಹಂಗೋಡ್ ಬತ್ತೀಯ? ಮೊದ್ಲು ಹೇಳಿರ್ಲಿಲ್ವೇನಿಲ್ಲ ನಿಮ್ಗೆ? ಮದ್ವೆ ಮನೆ ಪೂರ್ತಿ ಓಡಬೇಡ ನೀನು, ಮತ್ತ ಆಮೇಲೆಲ್ಲ ಮತ್ತೆ ಇದ್ಗಿದ್ಯಾ, ಅದನ್ನ ತಲೆನೋವ್ ತಂದಿಯಾ ಅಂತ. ನಿಂದ ಯಾವಾಗ್ಲೂ ಇದ್ದಿದ್ದೆ, ಬೈತಾನೆ ಇರ್ತೀಯ ನೀನು. ನಾನೇನೋ ಹೇಳ್ಬೇಕಂತ ಮರ್ತೋದೆ. ಅಲ್ಲೋಡು, ಚಿಕ್ಕಮ್ಮನ ಮತ್ತೆ ಅಮ್ಮ ಎಷ್ಟ್ ಚೆನ್ನಾಗಿ ರೆಡಿ ಆಗಿ ಬಂದವ್ರೆ. ಅಮ್ಮ ಇದ್ದೀರಾ? ರೆಡಿ ಆದ್ರಾ? ಚೆನ್ನಾಗಿ ರೆಡಿ ಆಗಿದ್ದೀರಮ್ಮ. ಬರ್ರಿ ಹಂಗೆ ಬರ್ರಿ, ಇನ್ನೇನು ಮುಹೂರ್ತಕ್ಕೆ ಟೈಮ್ ಆಗ್ತದೆ, ಬಂದು ಅದೇನೋ ನೋಡ್ಬರಮ್ಮ. ಸರಿ ಅತ್ತೆ, ಆಯ್ತು, ಬರ್ತೀವಿ. ಬಾ ಸರಿತಕ್ಕ. ನಡಿ ಮೀನಾಕ್ಷಿ, ಇನ್ನೇನೆ ಬರ್ತೀನಿ ನಡಿ. ಒಂಚೂರು ಕೆಲಸ ಆಯ್ತು, ಇಲ್ಲಿ ಮುಗಿಸ್ಕೊಂಡ್ ಬರ್ತೀನಿ. ಅವರು ನನ್ನ ಫ್ರೆಂಡ್ಸ್ ಎಲ್ಲ ಬಂದವ್ರೆ, ಅವ್ರ ಹತ್ರ ಮಾತಾಡ್ಕೊಂಡು ಬರ್ತೀನಿ ನಡಿ. ಸಿಕ್ಕಿದ್ನಲ್ಲಪ್ಪಯ್ಯ ಕೃಷ್ಣನಯ್ಯ? ಹ್ಞೂನಮ್ಮ, ಸಿಕ್ಕಿದ್ದ. ಆಚೆಗಡೆ ಅದೇನು ಕೆಲಸ ಮಾಡಿಸ್ತಾ ಇತ್ತು ಹೇಳು, ಅಲ್ಲಿ ಅಡುಗೆ ಮನೆ ಇದ್ರಾಗೆ ಕೆಲಸ ಮಾಡಿಸ್ತಾ ಇತ್ತೆ. ಕರೆದು ಬಂದೆ, ಬಾ ಇಲ್ಲಿ ಅದೇನೋ ನೋಡ್ಬಾ ಅಂತ. ಅಬ್ಬಾ 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 ಅಬ್ಬಾ, ಏನ್ ಪಾರ್ಟಿ ಜನ ಸೇರೋರಪ್ಪ ನಮ್ ನಿಂಗೆ ಮದ್ವೆಗೆ. ಮನೋಜ, ಅಮ್ಮ ಎಲ್ಲೂ ಇತ್ಲ? ಏನಣ್ಣ ನೀನು, ಎಲ್ಲೂ ಹೋಗ್ಬಿಡ್ತೇ ನೀನು? ಇಲ್ಲಿ ಮದ್ವೆ ನಡೀತಾ ಐತೆ, ಮತ್ತೆ ಮುಹೂರ್ತ ಹತ್ರ ಬರ್ತೈತೆ ಅಂತ ಅಮ್ಮ ಕರಿತಾನೆ ಐತೆ ಅವಾಗ್ಲಿಂದ. ಅವ್ನ್ ಕರಿ ಅಂತ ನೋಡಿ, ಎಲ್ಲರೂ ಜನ ಎಷ್ಟ್ ಜಮಾಯಿಸವ್ರೆ ಅಂತ. ಅಯ್ಯೋ, ಸಿಕ್ಕಾಪಟ್ಟೆ ಕೆಲಸ ಮನೋಜ. ಪಾಪ ಮಾವ ಒಬ್ರೇ ಎಲ್ ಮಾಡಕ್ಕಾಗ್ತದೆ. ಅದಕ್ಕೆ ನಾನು ಅವ್ನ ಕೈ ಜೋಡ್ಸ್ಕೊಂಡು ಅಲ್ಲಿ ಅಡ್ಗೆ ಮನೆಗಿದ್ದೆ. ಕರಿ, ಮಾವನು ಕರಿ, ಬಂದ್ರೇನ್ ಅವ್ರೆಲ್ಲ? ಅಪ್ಪ ಮತ್ತೆ ಮಾವ ಅಲ್ಲಿ ನೋಡ, ಅಲ್ಲಿ ಹೋಗವ್ರೆ. ಅಪ್ಪಯ್ಯ ಕೃಷ್ಣ, ಏನಪ್ಪ ನೀನು? ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ. ಸರಿತಾ ಬರೀ ಕೇಳ್ತಾ ಇದ್ವಿ, ಎಲ್ಲೋದ್ರು ಅಂತ. ಎಲ್ಲೋಗನಮ್ಮ, ಇಲ್ಲೇ ಇದ್ದೀನಿ. ಕಮಲಕ್ಕ, ಅಲ್ಲಿ ವಿಮ್ಲಕ್ಕ ಮತ್ತೆ ಸರೋಜಕ್ಕ ಕರಿತಾವ್ರೆ. ಬರ್ರಿ ಅಮ್ಮಯ್ಯ, ನಾನು ಈ ಕಡೆ ನಿಂತಿರ್ತೀನಿ, ಅಲ್ಲಿ ಜನ ಜಾಸ್ತಿ ಆಗ್ತಾರೆ. ಇಲ್ಲಿಂದಾನೆ ನೋಡು, ಈ ಕಡೆ ತಿರ್ಕೊ. ಅಲ್ಲ, ಅಲ್ಲಿ ಬರ್ಬೇಕಂತೆ, ಬರ್ರಿ ನೀವು. ಬಿಡಲ್ಲಮ್ಮ ಇವರು. ಬರ್ತೀನಿ ನಡಿ, ಬರ್ರಿ ಬೇಗ. ಸರಿತಕ್ಕ, ಮೀನಾಕ್ಷಿ ಅಕ್ಕ, ಬೆಲೆ ಚೆನ್ನಾಗಿ ರೆಡಿ ಆಗಿದ್ದೀರಿ. ಸಕ್ಕತ್ತಾಗಿ ರೆಡಿ ಆಗಿದ್ದೀರಾ. ಎಲ್ಲತ್ತು ಟೈಮೇ ಸಿಗ್ಲಿಲ್ಲ ರೆಡಿ ಆಗಕ್ಕೆ. ಇಷ್ಟ ಮಾತ್ರ ರೆಡಿ ಆಗಕ್ಕೆ 1 ಗಂಟೆ ಟೈಮ್ ತಗೊಂಡಿದೀವಿ. ಪಾಪ ಮದ್ವೆ ಹೆಣ್ಗೂ ನೀವೇ ರೆಡಿ ಮಾಡಿದಂತೆ. ನೀವು ಚೆನ್ನಾಗಿ ರೆಡಿ ಮಾಡಿದಿರಕ್ಕೋ. ಎಷ್ಟ್ ಚೆನ್ನಾಗಿ ರೆಡಿ ಮಾಡಿದಿರ ಗೊತ್ತಾ? ಮದ್ವೆ ಎಲ್ಲರೂ ನೋಡಿ ದೃಷ್ಟಿ ತೆಗಿಯೋರೆ. ಲತಾ, ಎಷ್ಟು ಟೈಮ್ ಹಿಡಿತು ಗೊತ್ತಾ? ಅದಕ್ಕೆಲ್ಲ ತುಂಬಾ ಟೈಮ್ ಹಿಡಿತು ಮದ್ವೆ ರೆಡಿ ಮಾಡೋದಕ್ಕೆ. ಮತ್ತೆ ಶಾಸ್ತ್ರ, ಈ ಶಾಸ್ತ್ರ, ನಾಗರ ಶಾಸ್ತ್ರ ಅನ್ಕೊಂಡು ಮಧ್ಯದಲ್ಲಿ ಕರೀತಾನೆ ಇದ್ರು. ರೆಡಿ ಮಾಡಕ್ಕೂ ಆಗ್ಲಿಲ್ಲ. ಹಂಗೋ ಹಿಂಗೋ ಸರಿ ತಕ್ಕ ಇದ್ದಿದ್ದಕ್ಕೆ ಸರೋಯ್ತು ಎಲ್ಲ ರೆಡಿ ಮಾಡೋದಕ್ಕೆ. ಎಷ್ಟು ರೆಡಿ ಮಾಡಿದ್ರು ಸಾಲದು ಬಿಡು ಮೀನಾಕ್ಷಿ. ಮದ್ವೆ ಹೆಣ್ಣಲ್ವೇ, ಆದ್ರೂ ಒಳ್ಳೆ ಕಳೆ ಬಂದಿತ್ ನೋಡು ನಿಂಗಿಗೆ. ಎಷ್ಟ್ ಚೆನ್ನಾಗ್ ಕಾಣಿಸ್ತಾವಳೆ. ದೃಷ್ಟಿ ಬಟ್ ಇಡ್ಬೇಕಾಗಿತ್ತಕ್ಕ, ಮರ್ತೇ ಹೋದ್ವಿ ನಾವು. ನಾನು ಇಟ್ಟೆ ಹೇಳಮ್ಮ. ದೃಷ್ಟಿ ಬಟ್ ನಾನು ಇಟ್ಟಿದೀನಿ. ಮತ್ತೆ ಕಾಡಿಗೆ ಅಂಗಾಲಾಗು ಮತ್ತೆ ಅಂಗೈಗೂ ಕಾಡಿಗೆ ಇಟ್ಟಿದೀನಿ. ಮತ್ತೆ ದೃಷ್ಟಿಗಿಷ್ಟೇ ಆದ್ರೆ ಕಷ್ಟ ಮತ್ತೆ. ಅಕ್ಕ ಜೋಡಿ ಬಲ್ ಚೆನ್ನಾಗ್ ಕಾಣಿಸ್ತೈತಕ್ಕ. ಮದ್ವೆ ಗಂಡು ಹೆಣ್ಣು ಎಷ್ಟ್ ಚೆನ್ನಾಗ್ ಕಾಣಿಸ್ತಾರ ನೋಡ್ರಿ. ಮತ್ತೆ ಸಿದ್ಧಾರ್ಥ ಕೋರಿ ಬಯಸಿ ನಮ್ ನಿಂಗೆನ ಮದ್ವೆ ಆಗ್ತಾವನೆ ಇಷ್ಟಪಟ್ಟು. ಇಂದ ಜೋಡಿ ಚೆನ್ನಾಗಿರ್ದಂಗಿರ್ತದ. ಈ ಮದ್ವೆ ಒಂದ್ ಆಗೋಗ್ಬಿಟ್ರೆ ಮತ್ತಿನ್ ಯಾರ ಮದ್ವೆನೋ ಅಷ್ಟ್ ಬೇಗ ಆಗಲ್ಲ. ಅಂದ್ರೆ ನಮ್ಮೂರಾಗಿನ ಯಾರ ಅಂತ ಮದ್ವೆ ಆಗೋರು ಯಾರು ಇಲ್ಲ ಅನ್ರಿ. ಅಯ್ಯೋ, ಯಾಕಂಗಂತೆ ಸುಮ್ನಿರು. ಊರ್ ತುಂಬಾ ಹುಡುಗರು ಹುಡುಗಿರು ವ್ಯವಸ್ಥಾಗವ್ರೆ, ಮದ್ವೆಗಳು ಆಗ್ತಾನೆ ಇರ್ತಾವ ನಮ್ಮೂರಾಗ. ಏನ್ ಮದ್ವೆಗಳಿಗೆ ಏನ್ ಕಮ್ಮಿ ಇಲ್ಲ, ಸುಮ್ನಿರ್ಲತ್ತ. ಮನೋಜ್, ಬಂದವ್ರನ್ನೆಲ್ಲ ಮಾತಾಡ್ಸ್ಬೇಕಾಗಿತ್ತಪ್ಪ. ಅಲ್ಲಿ ಬಾಗ್ಲಲ್ಲಿ ನಿಂತ್ಕೊಂಡು ನಾನೇನೋ ಅಡ್ಗೆ ಮನೆಗೆ ಸೇರ್ಕೊಂಡ್ಬಿಟ್ಟೆ. ಈ ಕಡೆ ಬರಕ್ಕೆ ಆಗ್ಲಿಲ್ಲ. ಮಾವ ಬೇರೆ ಹೇಳಿದ್ರು, ಎಲ್ಲಾರ್ನು ನೀವೇ ಮಾತಾಡ್ಸ್ಬೇಕು ಒಬ್ಬೊಬ್ರು ಅಂತ. ಎಲ್ಲಾರ್ನು ಮಾತಾಡ್ಸಿದೀವಿ ಹೇಳು. ಅಮ್ಮ ಮತ್ತೆ ನಾನ್ ಇಲ್ಲೇ ಇದ್ವಿ. ಬಂದವ್ರನ್ನೆಲ್ಲ ಮಾತಾಡ್ಸಿ ಕೂರ್ಸಿದೀವಿ. ಫೋಟೋ ಎಲ್ಲ ಹೊಡ್ಸ್ಕೊಳೋದಕ್ಕೆಲ್ಲ ಹೇಳಿದೀವಿ. ಅವ್ರ ಫೋಟೋಗ್ರಾಫರ್ಗೂ ಹೇಳಿ ಬಂದಿದೀನಿ, ಯಾರನ್ನು ಮಿಸ್ ಮಾಡ್ಬೇಡ್ರಿ, ನೀಟಾಗಿ ಫೋಟೋಗಳು ತೆಗೀರಿ ಅಂತ. ಅವ್ನ ಫೋಟೋದವ್ನ ಎಷ್ಟೊತ್ತಾದ್ರೂ ಬರ್ಲಿಲ್ಲಪ್ಪ.
ಅವ್ನ್ ಬೇರೆ ಮದ್ವೆ ಒಪ್ಕೊಂಡ್ಬಿಟ್ಟವನೇನೋ. ತಿರ್ಗಾ ಆಮೇಲೆ ಏನ್ರಿ ನಾವ್ ಮೊದ್ಲೇ ಕೊಟ್ಟಿದ್ವಲ್ಲ ನಿಮ್ಗೆ ಅಂತ ಹೇಳಿ ಗಲಾಟೆ ಮಾಡಿದಕ್ಕೆ ಅವನು ಇನ್ನೊಬ್ಬ ಹುಡುಗನ್ ಕಳಿಸ್ದ. ಸರಿ ಇವ್ರನ್ನ ಕರ್ಕೊಂಡ್ ಹೋಗ್ರಿ ಅಂತ ಹೇಳಿ. ಬಳೆ ಶಾಸ್ತ್ರ ಅರ್ಶಿನ ಶಾಸ್ತ್ರದಾಗೆ ತೆಗ್ದಿದ್ನಲ್ಲ ಅಣ್ಣ ಸರಿ ಚೆನ್ನಾಗಿ ಫೋಟೋಗಳು. ಅವನೇ ಫೋಟೋಗಳೇನೋ ಚೆನ್ನಾಗ್ ತೆಗಿತಾರೆ. ಆದ್ರೆ ಅವ್ರು ಬೇರೆ ಮದ್ವೆ ಒಪ್ಕೊಂಡ್ಬಿಟ್ಟವ್ರೆ. ತಿರ್ಗಾ ಆಮೇಲೆ ಹೋಗಿ ಯಾಕಣ್ಣ ಲೇಟು, ಮತ್ ಶಾಸ್ತ್ರಗಳು ಶುರುವಾಗ್ತವೆ, ಎಲ್ಲಾ ಶಾಸ್ತ್ರದ ಫೋಟೋಗಳು ಬೇಕೇ ಬೇಕು ಅಂತ ಹೇಳಿದಕ್ಕೆ ಅಣ್ಣ ನಾ ಹುಡುಗನ್ ಕಳಿಸ್ತೀನಿ ಅಂತ ಹೇಳ್ದ. ಅದೇ ಕರ್ಕೊಂಡು ಗಾಡಿ ಮೇಲೆ ಕೂರ್ಸ್ಕೊಂಡ್ ಬಂದಿ. ನೋಡ್ರಿ ಈಗ ಇಂತ ಮಾಡ್ತಾರೆ. ಅಯ್ಯೋ, ಮತ್ತ ಆ ವಾಲಕ್ದವ್ರು ಬೇರೆ ತಗೊಂಡಿದ್ದು ಕಮಿಟ್ಮೆಂಟ್ ಬಿಟ್ಟು ಇನ್ನ ಜಾಸ್ತಿ 3,000 ಬೇಕು ಅಂತ ಕೂತವ್ರೆ. ನಾನ್ ಮಾತಾಡಿದ್ದು ಒಂದು ಅವ್ರು ಹೇಳ್ತಾ ಇರೋದು. ಅಲ್ಲ ಮೊದ್ಲೇ ಎಲ್ಲ ಮಾತಾಡ್ಕೋಬೇಕು ತಾನೆ ನೀನು. ಎಲ್ಲ ಮಾತಾಡಿದೀನಿ ಮನೋಜ. ಮಾತಾಡುವಾಗ ಹೇಳಿದೀನಿ ಇಷ್ಟು ಕೊಡ್ತೀನಿ ಇಷ್ಟಿಷ್ಟು ಅಂತ. ಅಂತ ಹೇಳ್ಬಿಟ್ಟು ಆಮೇಲೆ ನೆನ್ನೆ ಸಾಯಂಕಾಲ ನೋಡಿದ್ರೆ ಇಲ್ಲಣ್ಣ ಆಗಲ್ಲ, ನಮ್ ಕಡೆಯವ್ರು ಯಾರು ಒಪ್ಕೋತಾ ಇಲ್ಲ, ಕೊಳಲ್ ಬಾರ್ಸೋರು ತಬ್ಲಾ ಬಾರ್ಸೋರು ಅವರೆಲ್ಲ ಬೇಡ, ಅಷ್ಟು ಒಪ್ಕೊಂಬೇಡ ಅಂತ ಹೇಳಿದ್ರು ಅಂತ ಹೇಳ್ತಾವನೆ. ತಿರ್ಗಾ ಆಮೇಲೆ ಏನ್ ಮಾಡಕ್ ಆಗಲ್ಲ ಅಂತ ಹೇಳಿ ನಾನೇ 3,000 ಕೊಟ್ಟು ಕರ್ಕೊಂಡ್ ಬಂದಿದ್ದಾಯ್ತು. ಅವ್ರಿಗೆ ಗೊತ್ತಲ್ಲ, ಅದಕ್ಕೆ ಅವ್ರು ಹಿಂಗ್ ಡಿಮ್ಯಾಂಡ್ ಮಾಡೋದು. ಮದ್ವೆಗೆ ನಾವ್ ಇಲ್ಲ ಅಂತ ಹೇಳಿದ್ರೆ ಇನ್ ಯಾರು ಸಿಗಲ್ಲ ಎಮರ್ಜೆನ್ಸಿಗೆ ಅಂತ ಹೇಳಿ ಹಂಗ್ ಡಿಮ್ಯಾಂಡ್ ಮಾಡ್ತಾರ ಅವ್ರು. ಏ ಕೃಷ್ಣ, ನಿಮ್ಮ ಅಪ್ಪ ಎಲ್ಲ ಕಾಣಿಸಿದ್ರೆ ಕರಿಯಪ್ಪ ಹಂಗೆ. ಅಲ್ಲಿ ಬರ್ಬೇಕಂತ ತಾಳಿ ಕಟ್ಟೋ ಟೈಮ್ ಆಯ್ತು. ಅಲ್ಲಿ ಬಂದು ಆಶೀರ್ವಾದ ಮಾಡಕ್ಕೆ ಕರಿತಾವ್ರೆ ಪಂಡಿತರು. ಅಮ್ಮ ಅಪ್ಪ ಅಲ್ಲೇ ಬಂದೈತ್ ನೋಡಮ್ಮ. ನೀನ್ ಒಳ್ಳೆ ಅಪ್ಪ ನೋಡ್ಕೊಂಡಿದ್ಯಾ ಮದ್ವೆ ಮನೆಗೆ. ಅಲ್ಲೇ ಬಂದೈತ್ ನೋಡು. ಇಲ್ಲ ಕಣ, ಅಲ್ಲಿಲ್ಲ. ಆ ಕಡೆ ಎಲ್ಲ ನೋಡಿದ್ದೆ. ಕಮಲಕ್ಕ ಅಲ್ಲೇ ಐತ್ ನೋಡು. ನಿನ್ಗೆ ಕೊಂಡು ಕಾಣಿಸಲ್ಲ. ಆ ಕಡೆ ನಿಂತಿಲ್ವಾ ಸೈಡಾಗ? ಅಲ್ಲೋಡ ಜನಗಳ ಹಿಂದ್ಗಡೆ ನಿಂತೈತ್ ನೋಡು. ಕಾಣಿಸ್ತಾವ್ ನೋಡು. ಅಯ್ಯೋ ಇವ ಏನ್ ಹುಡ್ಕೋದೆ ಒಂದ್ ಕೆಲ್ಸ ನನ್ಗೆ. ಎಲ್ಲಪ್ಪ ನೀನು ಹುಡ್ಕೋದು? ಇತ್ಲಾಗ್ ನೋಡಿದ್ರೆ ಅತ್ಲಾಗ್ ಓಡೋಗ್ತೀಯ, ಅತ್ಲಾಗ್ ನೋಡಿದ್ರೆ ಇತ್ಲಾಗ್ ಓಡೋಗಿರ್ತೀಯ. ಎತ್ತು ಕಾಣಲ್ವಲ್ದೆ ನೀನು? ನಾನು ಎಲ್ಲೂ ಹೋಗಿಲ್ಲ, ಬಾ ನಿನ್ನ ಕರೀತಾವ್ರೆ. ಅಲ್ಲಿ ಮೂರ್ತ ಟೈಮ್ ಆಯ್ತು ಅಂತ ಪಂಡಿತರು ಬೈತಾವ್ರೆ. ಬಾ ಇಲ್ಲಿ ನಿಂತ್ಕೋ, ಬಾ ಈ ಕಡೆಗೆ. ಕನ್ಯಾದಾನ ಮಾಡಿದ್ದಾಯ್ತು, ಎಲ್ಲಾ ಮಾಡಿದ್ದಾಯ್ತು, ನೀನ್ ಇನ್ನ ಬರ್ಲಿಲ್ಲ. ಅಲ್ಲಿ ಇಲ್ಲಿ ಹೋಗ್ತೀಯ, ಏನಕ್ಕೆ ಹೋಗ್ತೀಯ? ಈ ಕಡೆ ನಿಂತ್ಕೋ. ನಾನ್ ಅಲ್ಲಿ ಇಲ್ಲಿ ಹೋಗ್ತೀನ? ನೀನೇ ಅಲ್ಲಿ ಇಲ್ಲಿ ಹೋಗ್ತಾ ಇರೋದು. ನೀನ್ ಹುಡುಕಿ ಹುಡುಕಿ ಸಾಕಾಗ್ತದೆ ನನ್ಗೆ. ಇನ್ನೊಂದ್ಸಲ ಹೋಗ, ಅಲ್ಲಿ ಎಲ್ಲ ಜನಗಳ ಬಗ್ಗೆ ಹೋದ್ರೆ ಮತ್ ಸಿಗದೇ ಇಲ್ಲ ನೋಡು. ಆಮೇಲೆ ನಾನು ಒಬ್ಳೆ ನಿಂತ್ಕೋಬೇಕಾಗ್ತದೆ ಇಲ್ಲಿ. ಅಯ್ಯಯ್ಯ, ಮದ್ವೆ ಮನೆಗೂ ಯಾಕೆ ಹಿಂಗ್ ಕಿತ್ತಾಡ್ತೀರಿ? ಕಮಲಕ್ಕ, ಏನು ಕಮಲಕ್ಕ ನೀನು? ಕಮಲಕ್ ಆ ಕಡೆಗೆ ಐತಿ, ಆ ಕಡೆ ಕಮಲಕ್ಕನ್ ಕೇಳು, ನನ್ಗೆ ಯಾಕಮ್ಮ ಹೇಳ್ತೀಯ ನೀನು? ಹಂಗಲ್ಲ ರಾಜವಣ್ಣ, ಪಾಪ ಕಮಲಕ್ಕ ಎಲ್ಲಿ ಅಂತ ಹುಡ್ಕೋದ ನಿನ್ನ. ಅಲ್ಲಿ ನಿಂತ್ಕೊಂಡು ಅಲ್ಲಿ ಆಶೀರ್ವಾದ ಮಾಡೋದ್ ಬಿಟ್ಟು ನೀವೇನ್ ಹಿಂಗೆ? ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸೌಮಾಂಗಲ್ಯ ಸಿದ್ಧ್ಯರ್ಥೆ ಗುರು ಕಟಾಕ್ಷಾರ್ಥಂ ಅನುಗ್ರಹಾರ್ಥಂ ಚ ಗುರು ಪ್ರಾರ್ಥನಾ. ಓಂ ಋಷಧ್ವಜಾಯ ವಿದ್ಮಹೇ ಹಸ್ತಾಯ ಧೀಮಹಿ ಕಳತ್ರಕಾನಕಸ್ಯ ಅನುಗ್ರಹಾರ್ಥಂ ಶುಕ್ರ ಪ್ರಾರ್ಥನಾ ಶುಕ್ರಗಾಯತ್ರಿ. ಓಂ ಭಾರ್ಗವಾಯ ವಿದ್ಮಹೇ ಧನುರ್ಹಸ್ತಾಯ ಧೀಮಹಿ ತನ್ನೋ ಮೃಗಸುತ ಪ್ರಚೋದಯಾತ್. ಜನ್ಮಪತ್ರಿಕಾಯಾಂ दोषस्थाने स्थित कुजशान्त्यर्थं कुजगायत्री. ओम अंगारकाय विद्महे भूमिबालाय धीमहि तन्नो कुज प्रचोदयात्. कुबेरस्थानेषु स्थित राहुकेतु परिहारार्थं सर्पदोष निवृत्त्यर्थं च राहुकेतु गायत्री. ಶುಭ ಮುಹೂರ್ತ ಹತ್ರಕ್ ಬಂತು. ಗಟ್ಟಿ ಮೇಳ ಗಟ್ಟಿ ಮೇಳ. ಅಪ್ಪ ಸಿದ್ಧಾರ್ಥು, ತಾಳಿ ತಗೊಂಡು ನೀನು ಕಟ್ಟಪ್ಪ. ಅದು ಗಟ್ಟಿ ಮೇಳ ಆಗ್ತಿದ್ದಂಗೆ ತಾಳಿ ಕಟ್ಟಬೇಕು. ಅಂತ ನನ್ ಮಗಳ ಮದ್ವೆ ಆಯ್ತು. ಇನ್ನು ಜೀವನ ಪೂರ್ತಿ ಅವಳು ಸುಖವಾಗಿದ್ರೆ ಸಾಕಪ್ಪ ತಂದೆ ದೇವರೇ ಪರಮಾತ್ಮ. ಸರೋಜ ಸುಮ್ನಿರಮ್ಮ, ಸಮಾಧಾನ ಮಾಡ್ಕೊ. ಎಲ್ಲ ಹೆಣ್ಮಕ್ಳಿಗೆ ತಪ್ಪಿದ್ದಲ್ಲಮ್ಮ. ಒಬ್ಳೆ ಮಗಳು ಕಮಲಕ್ಕ, ಗಿಣಿ ಹೆಂಗ್ ಸಾಕಿದ್ದೀನಿ. ಏನಾಗುತ್ತೋ ಏನೋ ಮುಂದಕ್ಕೆ. ಮದ್ವೆ ಮಾಡೋವರೆಗೂ ಒಂಥರ ಖುಷಿ. ತಾಳಿ ಕಟ್ತಿದ್ದಂಗೆ ಯಾಕೋ ತಡ್ಕೊಳಕ್ ಆಗ್ಲಿಲ್ಲ ನನ್ಗೆ. ನೆನ್ನೆಯಿಂದ ಅನ್ಕೋತಾನೆ ಇದ್ದೀನಿ ಅಳಬಾರ್ದು ಅಳಬಾರ್ದು ಅಂತ.
ಸಮಾಧಾನ ಮಾಡ್ಕ. ನಿನ್ನ ನೋಡಿದ್ರೆ ಮತ್ತೆ ನಿಂಗಿನ ಒಳಗ್ ಶುರು ಮಾಡ್ತಾಳೆ. ಸಮಾಧಾನ ಮಾಡ್ಕಮ್ಮ ಸರೋಜಮ್ಮ. ನಡಿ ಆಶೀರ್ವಾದ ಮಾಡಿ ನಡಿ. ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡು. ಅಳಬಾರ್ದಮ್ಮ ಹಂಗೆ. ಶುಭ ಮುಹೂರ್ತದಲ್ಲಿ ಅಳಬಾರ್ದು ಹಿಂಗೆ. ಒಳ್ಳೆ ಕಾರ್ಯ ನಡೀತಾ ಇರ್ಬೇಕಾದ್ರೆ ದುಃಖ ಇರ್ತದೆ, ಇಲ್ಲ ಅಂತಲ್ಲ. ಸ್ವಲ್ಪ ಸಹಿಸ್ಕೊಬೇಕಮ್ಮ ನಾವುನು. ತಾಳಿಗೆ ಕುಂಕುಮ ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡಪ್ಪ. ತಾಳಿ ತಗೋ, ಎಡಗೈಲಿ ತಾಳಿ ಇಟ್ಕೋ, ಬಲಗೈಲಿ ಪೂಜೆ ಮಾಡ್ಬೇಕು ಅರ್ಶಿನ ಕುಂಕುಮ ಇಟ್ಟು. ಮತ್ತೆ ನೀನು 3 ಗಂಟೆ ಹಾಕಿರೋತ್ರಿಗೂ ಅರ್ಶಿನ ಕುಂಕುಮ ಇಟ್ಟು ಅಲ್ಲಿ ಮತ್ತೆ ಊದ್ಬತ್ತಿ ತಗೊಂಡು ಪೂಜೆ ಮಾಡ್ಬೇಕು. ಇದೆಲ್ಲ ಆದ್ಮೇಲೆ ಗಂಡು ಹೆಣ್ಣ ಕರ್ಕೊಂಡು ಬರ್ರಿ, ಇಲ್ಲಿ ಅಶ್ವಿನಿ ನಕ್ಷತ್ರ ತೋರಿಸ್ಬೇಕು. ಆಚೆ ಕಡೆ ಬನ್ನಿ. ಸರಿ ಪಂಡಿತ್ರೆ, ಕರ್ಕೊಂಡು ಬರ್ತೀವಿ ನಡೀರಿ. ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಸರಿತಾ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಹೇಗನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋಸ್ ನೋಡ್ಕೋಬೇಕು ಅಂತ ಕೇಳ್ಕೊತೀನಿ ನಾನು. ಧನ್ಯವಾದಗಳು.